ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನ ಸಮಾರಂಭ. ಹೌದು, ಶಿಕ್ಷಕ ಅಂದರೆ ಶಿ ಅಂದರೆ ಶೀಲವಂತ, ಕ್ಷ ಅಂದರೆ ಕ್ಷಮಾಗುಣಿ, ಕ ಅಂದರೆ ಕರುಣಾಮಯಿ. ಇಂತಹ ಶಿಕ್ಷಕರು ಸಮಾಜದ ನಿರ್ಮಾತೃ. ತನ್ನ ಅಮೂಲ್ಯ ವರ್ಷಗಳನ್ನು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ, ವ್ಯಕ್ತಿತ್ವ ವಿಕಾಸನಕ್ಕೆ ಮತ್ತು ಉತ್ತಮ ನಾಗರಿಕ ನಿರ್ಮಾಣಕ್ಕೆ ಸಮರ್ಪಿಸಿದ ಮಹಾನ್ ವ್ಯಕ್ತಿ ಈ ಶಿಕ್ಷಕ. ಶಿಕ್ಷಕರ ನಿವೃತ್ತಿ ಜೀವನ ಅವರ ಸೇವಾ ಪಯಣದ ಒಂದು ಮಹತ್ವದ ಘಟ್ಟವಾಗಿದೆ. ನಿವೃತ್ತಿ ಎಂದರೆ ಕೆಲಸದ ಅಂತ್ಯವಲ್ಲ, ಅದು ಅವರಿಗೆ ಹೊಸ ಜೀವನದ ಆರಂಭ. ಹಲವು ವರ್ಷಗಳ ಕಾಲ ಶಾಲೆಯ ಘಂಟೆ, ಪಾಠ, ವಿದ್ಯಾರ್ಥಿಗಳೊಂದಿಗೆ ಬೆರೆತು ಬದುಕಿದ ಶಿಕ್ಷಕರು ನಿವೃತ್ತಿಯ ನಂತರ ಶಾಂತಿ, ನೆಮ್ಮದಿಯ ಬದುಕನ್ನು ಅನುಭವಿಸುತ್ತಾರೆ. ತಮ್ಮ ಅನುಭವದ ಸಂಪತ್ತನ್ನು ಸಮಾಜದ ಹಿತಕ್ಕಾಗಿ ಬಳಸುವ ಅವಕಾಶವೂ ಅವರಿಗಿದೆ. ಅಲ್ಲದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಓದು, ಬರವಣಿಗೆ, ಸಾಹಿತ್ಯ, ಸಮಾಜ ಸೇವೆ, ಕೃಷಿ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಜೀವನವನ್ನು ಅರ್ಥಪೂರ್ಣವಾಗಿಸಬಹುದು. ಅವರು ಬೆಳೆಸಿದ ಸಾವಿರಾರು ವಿದ್ಯಾರ್ಥಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತಮ್ಮ ಗುರುಗಳ ಕೀರ್ತಿಯನ್ನು ಎತ್ತಿ ಹಿಡಿಯುತ್ತಾರೆ. ಅದು ಶಿಕ್ಷಕರ ಸಾಧನೆ ಮತ್ತು ನಿವೃತ್ತಿಯ ನಂತರ ದೊಡ್ಡ ಸಂತೋಷವಾಗಿರುತ್ತದೆ. ಆದ್ದರಿಂದ ಶಿಕ್ಷಕರ ನಿವೃತ್ತಿ ಜೀವನವು ಅವರ ದೀರ್ಘಕಾಲದ ಸೇವೆಗೆ ದೊರೆಯುವ ಗೌರವದ ಪ್ರತೀಕವಾಗಿರುವುದು. ಸಮಾಜವು ಅವರನ್ನು ಸದಾ ಸ್ಮರಿಸಿ ಗೌರವಿಸಬೇಕು. ಶಿಕ್ಷಕರ ಜ್ಞಾನ, ಅನುಭವ ಮತ್ತು ಮೌಲ್ಯಗಳು ಎಂದೂ ನಿವೃತ್ತಿಯಾಗುವುದಿಲ್ಲ. ಅವು ಸದಾ ಸಮಾಜಕ್ಕೆ ದಾರಿದೀಪವಾಗಿರುತ್ತವೆ ಎಂಬುದನ್ನು ಅರಿತು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾರಾಪುರ ಗ್ರಾಮದ ಹಳೆಯ ವಿದ್ಯಾರ್ಥಿಗಳ ಬಳಗವೊಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಡ್ಕೇಶ್ವರ ಗ್ರಾಮದ ಅವರ ಪ್ರಾಥಮಿಕ ಶಿಕ್ಷಕರಾದ ಶ್ರೀ KP ಬಿರಾದಾರ್ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ IH ಕುಂಬಾರ್ ಗುರುಗಳು KP ಬಿರಾದಾರ್ ಶಿಕ್ಷಕರ ವೃತ್ತಿ ಜೀವನ ಹಾಗೂ ಸರಳತೆಯ ಬಗ್ಗೆ ಕೊಂಡಾಡಿದರು. ಹಾಗೂ ಹಳೆಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದ ಶಿಕ್ಷಕರ ಜೊತೆಗಿನ ಬಾಂಧವ್ಯ, KP ಬಿರಾದಾರ್ ಗುರುಗಳು ಹೇಳಿಕೊಟ್ಟ ಆಟ ಪಾಠದ ನೆನಪುಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶರಣಯ್ಯ ಬಿರಾದಾರ್ ನಿವೃತ್ತ ಶಿಕ್ಷಕರು, ಗುರಯ್ಯ ಬಿರಾದಾರ್ ಹಿರಿಯರು, SR ಬಾಗೇವಾಡಿ ಶಿಕ್ಷಕರು, ಮಠಪತಿ ಶಿಕ್ಷಕರು, ಶಾಂತಲಾ ಪಾಟೀಲ್ ಹಾಗೂ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೀವು ಅವ್ರ ಕೈ ಟಚ್ ಮಾಡಿ ನೋಡಿ ಅಷ್ಟೇ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾರಾಪುರ ಗ್ರಾಮದಿಂದ ಅವರ ಒಂದು ಮೇಲೆ ಇಟ್ಟಂಥ ಒಂದು ಪ್ರೀತಿ ಅಭಿಮಾನದಿಂದ ಅವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀ KP ಬಿರಾದಾರ್ ಶಿಕ್ಷಕರು ಹಾಗೂ ಅವರ ಪರಿವಾರದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. KP ಬಿರಾದಾರ್ ಶಿಕ್ಷಕರ ಒಂದು ಶಿಷ್ಯ ವರ್ಗವು ಅವರು ಸೇವೆ ಸಲ್ಲಿಸಿದ ಊರಿನಿಂದ ವರ್ಗವಾಗಿ ನಮ್ಮ ತಾಲೂಕಿಗೆ ಆಗಮಿಸಿ ಕನಿಷ್ಠ 20 ವರ್ಷಗಳ ಮೇಲ್ಪಟ್ಟು ವರ್ಷಗಳು ಕಳೆದು ಹೋದವು. ಆದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಅವರ ಮೇಲೆ ಇಟ್ಟಂಥ ಒಂದು ಶ್ರದ್ಧೆ, ನಂಬಿಕೆ, ವಿಶ್ವಾಸದಿಂದ ಅವರ ಒಂದು ಆಶೀರ್ವಾದದಿಂದ ನಾವು ಮೇಲ್ಮಟ್ಟಕ್ಕೆ ನಾವು ಬೆಳೆದು ಬಂದಿದ್ದೇವೆ. ನಾವು ಒಂದು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಮಗೆ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಎನ್ನುವಂಥ ಒಂದು ಇಚ್ಛೆಯನ್ನು ತಮ್ಮ ಹೃದಯಾಂತರದಲ್ಲಿ ಇಟ್ಟುಕೊಂಡು ಅವರಿಗೆ ನಾವು ನಮ್ಮ ಗುರುಗಳಿಗೆ ಒಂದು ಏನಾದರೂ ಕಿರುಕಾಣಿಯನ್ನು ಕೊಡಬೇಕು, ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಆಗಮಿಸಿದ್ದಾರೆ. ಅವರಿಗೆ KP ಬಿರಾದಾರ್ ಶಿಕ್ಷಕರ ಪರವಾಗಿ ಮತ್ತೊಮ್ಮೆ ಸುಸ್ವಾಗತ ಬಯಸುತ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದ ಕೂಡ ಅರ್ಪಿಸುತ್ತೇವೆ. ಬೂಮರ್ಸ್ಗಳು, ನಮ್ಕಿಂತ ಮೊದಲು ಹುಟ್ಟಿದವರೆಲ್ಲರೂ ಮಿಲೇನಿಯರ್ಸ್ಗಳು, ಅವರೆಲ್ಲರೂ ನಾವು ಭಾವನೆಗಳ ಜೊತೆ ಬೆಳೆದೇವಿ. ಹಿಂಗಾಗಿ ನಮಗ್ ನೋಡ್ರಿ 2003-4 ಕಲ್ತಂತವ್ರು ಈ ತಿರುಗಿ 20-22 ವರ್ಷ ಆಯ್ತು. ಇನ್ನೂ ನಮಗ್ ನೆನಪದಾರಪ್ಪ ಅಂತಂದ್ರ ಅವರು ಕಲಿಸಿರ್ತಕ್ಕಂತಹ ಅವ್ರ ಸಂಸ್ಕಾರ, ಅವ್ರ ಪ್ರೀತಿ, ಅವ್ರ ಶಿಕ್ಷಣ ಕೊಟ್ಟಾರ. ಅದು ಇನ್ನೂ ನೆನಪದಲ್ಪ ಅಂತ ಹೇಳಿ ಇವತ್ತ ಅಷ್ಟೇ ನೆನಪಿಲ್ಲ, ಅವರು ಪ್ರತಿ ದಿನಾನೂ ಅವ್ರನ್ನ ನೆನೆಸಿರ್ತಾರ. ಅವರು ಆ ಪ್ರೀತಿ ಅವ್ರನ್ನ ಇಲ್ಲಿವರೆಗೆ ಜಕ್ಕೊಂಬಂದಲ್ಲ, ಇಲ್ಲಿವರೆಗೂ ಅವ್ರನ್ನ ಅವ್ರ ಸಂಸ್ಕಾರ ನೆನಪಿಟ್ಟು ಇಲ್ಲಿವರೆಗೆ ಮನೆಗೆ ಬಂದವರಿಗೆ ಒಂದು ಸನ್ಮಾನವನ್ನ ನೆರವೇರಿಸಿ ಕೊಟ್ಟಿದ್ದಕ್ಕಾಗಿ ನಾವು ಮಾರಾಪುರದಿಂದ ಬಂದಿದ್ದೇವೆ. ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಕಡಿಮೆನೇ ರೀ. 1ರಿಂದ 7ನೇ ತರಗತಿವರೆಗೆ ಕಲಿಸ್ಯಾರ. ಅವ್ರ ಮಾರ್ಗದರ್ಶನದಿಂದ ನಾವು ಎಷ್ಟೋ ಜನ ಜಾಬ್ ಮಾಡತ್ತೀವ್ರಿ. ಅವ್ರ ಕಲಿಸೋದಕ್ಕೆ ಏನ್ ಹೇಳಿದ್ರು ಕಡಿಮೆ ರೀ. ಅಷ್ಟೊಂದು ಇದನ್ನ ಮಾಡ್ಯಾರ. ಯಾವಾಗ ನಾವು ಸಣ್ಣಾಗಿದ್ದಾಗ ನಮ್ಮನ್ನ ಎಷ್ಟು ಬಡಿತಿದ್ರಿ. ಈಗ ನಾವು ಸಾಲ ಒಂದು ಪೆಟ್ಟ ಹುಡುಗರು ಬಿಡದ್ರಿ ಮನಿ ಬರ್ತಾರೆ ಪಾಲಕರು.
ಸಾಲಿ ಬಂದ್ ಹೇಳ್ತಾರೆ ಎದಕ್ ಬಡದ್ರಿ ನೀವು ಹುಡುಗನ್ನ ಅವ್ರೇನ್ ಮಾಡಿದ್ರೆ ನಮ್ಗೆ ಹೇಳ್ಬೇಕ್ರಿ ಅಂತಾರ. ಆದ್ರ ನಮ್ ಸರ್ ಬಡ್ದಿದ್ದಕ್ಕನ ನಾವ್ ಶಾಣೆ ಆಗಿವ್ರಿ. ಅವ್ರು ಬಡಿಲಿಲ್ಲ ಅಂದ್ರೆ ನಾವ್ ಏನೂ ಸಾಧನೆ ಮಾಡಕ್ ಹಾಕಿರ್ಕಿಲ್ರಿ. ಅಷ್ಟೊಂದ್ ಅವ್ರು ಹೇಳ್ಯಾರ, ಆ ಪದಗಳ ಸಾಲ ಅಲ್ತ್ರಿ ಅವ್ರಿಗೆ ಹೇಳಕ್ರಿ. ನೀವೇನ್ ಜಾಬ್ ಮಾಡ್ತೀರಿ? ನಾವ್ ಗೆಸ್ಟ್ ಟೀಚರ್ ವರ್ಕ್ ಮಾಡತ್ರಿ, ಟೀಚರ್. ಅದ ಸ್ಕೂಲ್ದಾಗ ನಾವ್ ಹುಟ್ಟಿದ ಊರು ಅದ, ಗಂಡನ ಮನೆನೂ ಅದ, ನಾ ಕಲತು ಸಾಲಿನೂ ಅದ, ಮತ್ತ ವಾಪಸ್ ಅದ ಸಾಲಿಗೆ ಹೋಗಿ ವರ್ಕ್ ಮಾಡತ್ರಿ. ಅದೊಂದು ಖುಷಿ ಐತ್ರಿ ನನಗೆ. ನಾವು ಬ್ರದರ್ ಸರ್ ಕೈಯಾಗ ನಿಂತು ಹಿಡ್ಕೊಂಡು 7 ಕಲಿಸ್ಯಾರ ನಮಗೆ ಅವರು. ಆದ್ರೆ ಅವ್ರಿಗೆ ನಾವು ಇಷ್ಟು ಅಲ್ಲಿಂದ ಇಷ್ಟು ದೂರ ಬಂದಕಿಸಿದ ನಾವು ಅವ್ರಿಗೆ ಇಷ್ಟು ಗೌರವಿಸ್ಬೇಕಾದ ಕಾರಣನ ಅವ್ರ ಮ್ಯಾಗ ಇರುವಂಥ ನಮ್ಗೆ ಎಷ್ಟು ಪ್ರೀತಿ ಐತೆ ಅನ್ನೋದು ಇಷ್ಟು ಗೊತ್ತಾಗೈತೆ. ಎಷ್ಟೋ ಸರ್ಗಳು ಇದ್ರು, ಆದ್ರೆ ಇವ್ರು ಇದ್ದಾಗಣ ಆದ್ರೆ ಅವ್ರು ಯಾರೂ ನೆನಪಿಲ್ಲ. ಯಾಕೆ ನೆನಪಿಲ್ಲ ಅಂದ್ರೆ ಇವರಷ್ಟು ಒತ್ತು ಕೊಟ್ಟವ್ರು ಯಾರು ನಮಗೇನೋ ಕಲಿಸ್ಲಿಲ್ಲ. ಇವ್ರು ಅಷ್ಟು ನಮಗೆ ಒತ್ತು ಕೊಟ್ಟು ಬಡಿತಿದ್ರು, ಅದರಷ್ಟು ಅದ್ರ ಜೊತೆ ಪ್ರೀತಿನೂ ಜಾಸ್ತಿ ಕೊಡ್ತಿದ್ರು. ಅದಕ್ಕೆ ಅಷ್ಟು ಅವ್ರ ಮ್ಯಾಗ ನಮಗೆ ಗೌರವ ಪ್ರೀತಿ. ಅವ್ರು ನಮಗೆ ಇನ್ನೊಂದು ಸದಾ ಪ್ರತಿ ಕ್ಷಣ ನೆನಪಾಕಿರ್ತಾರೆ ನಮಗೆ. ಒಂದು ನಮ್ಮ ಮಕ್ಕಳಿಗೆ ನಾವು ಏನೋ ಕೋರ್ಸ್ ಹೇಳಕತ್ರು ನಮ್ಗೆ ಹಿಂಗೆ ಸರ್ ನಮ್ಗೆ ಹಿಂಗೆ ಕಲಿಸಿದ್ರಲ್ಲ, ಹಿಂಗೆ ಮಾಡಿದ್ರಲ್ಲ ಕೇಸಿ ನಮಗೆ ನೆನಪಾಗಿ ಆಗ್ತಿರ್ತಾರೆ. ಅವ್ರು ಬಡ್ದಿದ್ದಾಗಲಿ, ನಮಗೆ ಕೋರ್ಸ್ ಕಲಿಸಿದಾಗಲಿ, ಅವರು ನಮಗೆ ಅಭ್ಯಾಸ ಹೇಳೋದು ಯಾವ್ದು ಪ್ರತಿಯೊಂದನ್ನು ಅಷ್ಟು ನಮಗೆ ನೀಟಾಗಿ ಹೇಳ್ಕೊಡ್ತಿದ್ರು ಸರ್. ಆದ್ರೆ ಅವ್ರು ಕಲಿಸಿದ ತಕ್ಕಂಗೆ ನಾವು ಏನೋ ಒಂದು ಸ್ವಲ್ಪ ಮಾಡೋಕ್ಕಾಗಲಿಲ್ಲ, ಪರಿಸ್ಥಿತಿ ಸಲುವಾಗಿತ್ತು ಅದೊಂದು ನಮಗೆ ಭಾಳ ಬೇಜಾರು ಆಗ್ತದೆ. ಆದ್ರೆ ಅವ್ರು ಹೇಳಿದ್ದ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ನಾ ಎಷ್ಟು ಮಟ್ಟಿಗೆ ಈಗ ಸದ್ಯ ನನ್ನ ಮಗ ಈಗ ಆರ್ಮಿ ಸೆಲೆಕ್ಟ್ ಆದ, ನನ್ನ ಮಗ ಆರ್ಮಿ ಸೆಲೆಕ್ಟ್ ನಿನ್ನೆ ಎಲ್ಲ ಫುಲ್ ಊರಾಗೆಲ್ಲ ಅವಂಗೆಲ್ಲ ಇದನ್ನ ಮಾಡಿ ಎಲ್ಲ ಫುಲ್ ಸನ್ಮಾನ ಮಾಡೋದು. ನನ್ನ ಸಾಧನೆ ನನ್ನ ಮಗ ಮಾಡಿದ ಹೆಮ್ಮೆ ಆಗೈತಿ. ಅದಕ್ಕೆಲ್ಲ ಕಾರಣ ನಮ್ಗೆ ನಾ ಬ್ರದರ್ ಸರ್ ಅಂತ ಹೇಳಕ್ ಹೆಮ್ಮೆ ಪಡ್ತೀನಿ.